ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ. MRP 3500. ನಾರ್ಮಲ್ ಕಲರ್ ಜೆಲ್ಸನ್ನು ಯೂಸ್ ಮಾಡಿದಾಗ ಲುಮಿನಾಸಿಟಿ ನಾವು ಅನ್ಕೊಂಡಂಗೆ ಸಿಗಂಗಿಲ್ಲ, ಒಂಥರ ಭಾಳ ಇಮ್ಮೆಚ್ಯೂರ್ ಆಗಿ ಕಾಣಿಸುತ್ತೆ. ಈ ಜಂಜಿ ಟೈಮ್ ಒಳಗಡೆ ಪೇಷನ್ಸನ್ನು ಹೆಂಗೆ ಕಂಡು ಹಿಡ್ಕೋಬೇಕಪ್ಪ ಅಂತಂದರೆ, ನಾವು ಆನ್ಲೈನ್ ಆರ್ಡ್ರ್ ಮಾಡಿದ್ದ ಪ್ರಾಡಕ್ಟ್ಸ್ ಬಂದರೂ ಸಹಿತ ಒಂದು 4-5 ದಿವಸ ಗಟ್ಟಲೆ ಅದನ್ನು ಹಂಗೆ ಇಟ್ಕೊಂಡು ಕುಂದಿರ್ತಾರಲ್ಲ, ಅವನ ನಿಜವಾದ ತಾಳ್ಮೆವಂತ ಅನ್ಕೋಬೇಕು. ನಮಸ್ಕಾರ ರೀ, ನಮ್ಮೊಂದಿಗೆ ನಾನು ನಿಮ್ಮ ಆರ್ಯ ಗೌಡ. ನೀವು ಆಲ್ರೆಡಿ ಇಂಟ್ರ್ಯೂದಾಗ ನೋಡ್ದಂಗೆ ಇವತ್ತು ಇದು ಒಂದು ಟೆಕ್ನಿಕಲ್ ವಿಡಿಯೋ ಅಲ್ಲ, ಒಂದು ರಿವ್ಯೂ ವಿಡಿಯೋ. ನಾನು ಪರ್ಸ್ನಲಿ ಒಂದಿಷ್ಟು ಸ್ಟುಡಿಯೋ ಸಲುವಾಗಿ ಒಂದಿಷ್ಟು ಐಟಮ್ಸನ್ನು ಪರ್ಚೇಸ್ ಮಾಡಿದ್ದೆ. ಪರ್ಸ್ನಲಿ ಅವನ್ನ ಅನ್ಬಾಕ್ಸ್ ಮಾಡಿ ಅದರದ್ದು ಫೀಲ್ ಹೆಂಗೈತಿ, ಅದ್ರದ್ದು ಕ್ವಾಲಿಟಿ ಹೆಂಗೈತಿ ಅಂಥೇಳಿ ತೋರಿಸ್ತೀನಿ. ಒನ್ ಬೈ ಒನ್ನ ನೋಡೋಣಂತ ಬರ್ರಿ. ಸೊ ಫಸ್ಟ್ ನಾನು ಆರ್ಡ್ರ್ ಮಾಡಿದ್ದು ಇಲ್ಲಿ ನೀವು ನೋಡ್ಬೋದು. ಫಸ್ಟ್ ಇದನ್ನು ಅನ್ಬಾಕ್ಸ್ಗಿನ ಮುಂಚೆ ಇದ್ರದ್ದು ಒಂದು ಹಿಸ್ಟ್ರಿ ಹೇಳ್ಬಿಡ್ತೀನಿ ಕೇಳ್ರಿ. ಈ ಫಸ್ಟ್ ನಾ ಆರ್ಡ್ರ್ ಮಾಡಿದ್ದು ಏನೇನಪ್ಪ ಅಂತಂದ್ರೆ 2 ಸೀಮ್ಲೆಸ್ ಪೇಪರ್, ಒಂದು ಗ್ರೇ ಕಲರ್ ಮತ್ತು ಒಂದು ವೈಟ್ ಕಲರ್. ಇದನ್ನು ಈಸಿಯಾಗಿ ನಾವು ಕ್ಲಾತ್ ಒಳಗೆ ತೊಗೋಬೋದಿತ್ತು, ಬಟ್ ಆದರೂ ಸಹಿತ ನಾನು ಪೇಪರ್ ಬ್ಯಾಕ್ ಡ್ರಾಪ್ನ ಚೂಸ್ ಮಾಡೀನಿ. ಬಿಕಾಸ್ ನನಗೆ ಅದೊಂದು ಸೀಮ್ಲೆಸ್ ಫೀಲ್ ಬರಲಿ ಅಂಥೇಳಿ ಸೀಮ್ಲೆಸ್ ಪೇಪರ್ನ ಚೂಸ್ ಮಾಡಿದ್ದು. ಒಂದು ಗ್ರೇ ಕಲರು ಮತ್ತು ಒಂದು ವೈಟ್ ಕಲರ್, ಎರಡೂ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಅಂತ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಇದು ಕಲರ್ ಜೆಲ್. ಆ್ಯಕ್ಚುಲಿ ನಾವು ಬುಕ್ ಸ್ಟಾಲ್ಸ್ ಒಳಗೂ ತೊಗೋಬೋದು. ಲೈಕ್ ಜಿಲೆಟಿನ್ ಪೇಪರ್ ಟೈಪ್ ಇರುತ್ತಲ್ಲ, ಕಲರ್ ಪೇಪರ್, ಏನಾದರೂ ಗಿಫ್ಟ್ ಪ್ಯಾಕಿಂಗಿಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರದ್ದು. ಬಟ್ ಅದನ್ನು ನಾನು ಯೂಸ್ ಮಾಡಿದ್ರೂ ಸಹಿತ ನನಗೆ ಅಂಥ ಫೀಲ್, ಅಂದರೆ ಕಲರ್ಸ್ ಒಳಗೆ ಅಂಥ ಫೀಲ್ ಕೊಡಲಿಲ್ಲ. ಅದು ಒಂಥರ ಭಾಳ ಇಮ್ಮೆಚ್ಯೂರ್ ಗತೆ ಕಾಣಿಸ್ತಿತ್ತು. ಸೊ ಅದ್ರ ಸಲುವಾಗಿ ಈ ಕಲರ್ ಜೆಲ್ ಪೇಪರ್ಸನ್ನು ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ಇನ್ನೊಂದು ಎಕ್ಸೈಟಿಂಗ್ ಐತಿ. ನಾ ಕಾಣಿಸಂಗೆ ಇಲ್ಲಲ್ಲ. ಎಸ್, ಇದು ಬ್ಯೂಟಿ ಡಿಶ್ ಅಂಥೇಳಿ. ಸೊ ಇದ್ರ ಓಪನ್ ಮಾಡಿ ನೋಡೋಣ ಅಂತ. ಇದ್ರೊಳಗಡೆ ಹೆಂಗಿರುತ್ತೆ, ಇದನ್ನು ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ಫ್ಯೂಚರ್ ವೀಡಿಯೋಸ್ ಒಳಗೆಲ್ಲ ನೋಡ್ಕೋತಾ ಹೋಗೋಣ ಅಂತ. ಸೊ ಅದಕ್ಕಿಂತ ಮುಂಚೆ ಈಗ ಫಸ್ಟ್ ಅನ್ಬಾಕ್ಸ್ ಮಾಡೋಣ ಬರ್ರಿ. ಈಗ ಫಸ್ಟು ಯಾವ್ದು ಮಾಡೋಣ. ಹಾಂ, ಪೇಪರ್ ಬ್ಯಾಕ್ ಡ್ರಾಪ್ಸ್ ನೋಡೋಣ ಅಂತ. ನನಗೆ ಒಂಥರ ಈ ಅನ್ಬಾಕ್ಸಿಂಗ್ ಮಾಡೋದು ಅಂದರೆ ಭಾಳ ಇಷ್ಟ. ಸೊ ಅದ್ರ ಸಲುವಾಗಿ ಇದನ್ನು ವಿಡಿಯೋನ ಮಾಡಿದ್ರೆ ಆತಂಥೇಳಿ ವಿಡಿಯೋ ಮಾಡತ್ತೀನಿ. ಆ್ಯಂಡ್ ಬೈ ದ ವೇ, ಇವನ್ನ ನಾನು ಪರ್ಚೇಸ್ ಮಾಡಿದ್ದು ಸ್ಟುಡಿಯೋ ಬ್ಯಾಕ್ ಡ್ರಾಪ್ಸ್ ಅಂಥೇಳಿ. ಆನ್ಲೈನ್ ಒಳಗೆ ನೀವು ಗೂಗಲ್ದಾಗ ಸರ್ಚ್ ಮಾಡಿದರೆ ಸಿಗುತ್ತೆ, studiobackdrops.com. ದಿಸ್ ಈಸ್ ಸ್ಟುಡಿಯೋ ಬ್ಯಾಕ್ ಡ್ರಾಪ್ಸ್ ಕಲರ್ ಜೆಲ್. ಇದೆ ಪ್ರೈಸ್ ನೋಡ್ಬೋದು, ನೀವು ಕಾಣಿಸತೈತಿ. MRP 3500. ಓಕೆ, ಒಳಗೆ ಹೆಂಗಿರುತ್ತೆ ನೋಡೋಣ ಬರ್ರಿ. ಯಾಕಡೆ ಈ ಕಡೆ ಕಟ್ ಮಾಡೋಕ್ಕೆ ಹೋಗಿ ಮತ್ತು ಹೊಕ್ಕೋಗಿತ್ತಂತೆ. ನಾವು ಯೂಶ್ವಲಿ ನಾರ್ಮಲ್ ಕಲರ್ ಜೆಲ್ಸನ್ನು ಯೂಸ್ ಮಾಡ್ಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲಂತಲ್ಲ. ಬಟ್ ನಾರ್ಮಲ್ ಕಲರ್ ಜೆಲ್ಸನ್ನು ಯೂಸ್ ಮಾಡಿದಾಗ ಲುಮಿನಾಸಿಟಿ ನಾವು ಅನ್ಕೊಂಡಂಗೆ ಸಿಗಂಗಿಲ್ಲ, ಒಂಥರ ಭಾಳ ಇಮ್ಮೆಚ್ಯೂರ್ ಆಗಿ ಕಾಣಿಸುತ್ತೆ. ಎಸ್, ಕಲರ್ ಜೆಲ್ಸ್ ಇವು ಕ್ವಾಲಿಟಿನೂ ಫೀಲ್ಸ್ ಹೆವಿ ಆ್ಯಕ್ಚುಲಿ. ಪ್ಯಾಕಿಂಗ್ ಎಲ್ಲ ಚಲೋನ ಮಾಡ್ಯಾರ, ಅದ್ರ ತಕ್ಕಂಗೆ ರೊಕ್ಕ ತೊಗೊಂಡಾರ ಅದ್ರ ಸಲುವಾಗಿ. ಸೊ ಇದು ನಾರ್ಮಲ್ ಶೀಟ್ ಟೈಪ್ ಇಲ್ರಿ, ಒಂಥರ ಲೈಕ್ ವೆರಿ ಹೆವಿ ಐತಿ ಮಟೀರಿಯಲ್.
ಆಲ್ಮೋಸ್ಟ್ ಒಂದು 30 ಸೆಂಟಿಮೀಟರ್ಸ್ ಅನ್ಕೊತೀನಿ. ಹಿಂಗೆ ಆಲ್ಮೋಸ್ಟ್ ಎಷ್ಟು ಶೀಟ್ ಇದಾವೆ, 10 ಕಲರ್ ಜೆಲ್ಸ್ ಇದಾವೆ. ಇದು ಎದಕ್ಕೆ ಯೂಸಪ್ಪ ಅಂತಂದ್ರೆ, ಈಗ ನಾವು ರಿಮ್ ಲೈಟಿಗೆ ಈ ಥರ ಸಪ್ರೇಷನ್, ಈಗ ನೀವು ನೋಡಾತಿರಲ್ಲ ಸಿಯಾನ್ ಕಲರ್, ಇದನ್ನು ಯೂಸ್ ಮಾಡಾತಿದ್ದು ಆ್ಯಕ್ಚುಲಿ LCಯಿಂದ. ಬಟ್ ನಾವು ಏನಾದರೂ ಈಗ ಎಡಿಟೋರಿಯಲ್ ಕೈಂಡ್ಸ್ ಆಫ್ ಶೂಟ್ಸ್ ಮಾಡ್ಬೇಕಾರೆ, ಏನಾದರೂ ಮ್ಯಾಗ್ಝಿನ್ ಕೈಂಡ್ಸ್ ಆಫ್ ಶೂಟ್ಸು, ಇಲ್ಲ ಏನಾದರೂ ಫ್ಯಾಷನ್ ಶೂಟ್ಸ್ ಮಾಡ್ಬೇಕಾರೆ ಅಂಥ ಟೈಮ್ದಾಗ ನಾವು ಮಿಕ್ಸ್ ಆಫ್ ಕಲರ್ಸನ್ನು ಯೂಸ್ ಮಾಡ್ತೀವಿ. ಆವಾಗ ಈ ಥರ ಕಲರ್ ಜೆಲ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತಾವೆ. ಇದ್ರದ್ದು ಔಟ್ಪುಟ್ಟು ನೆಕ್ಸ್ಟ್ ನನ್ನ ಫ್ಯೂಚರ್ ಪೋಸ್ಟ್ಸ್ ಒಳಗೆ ಇಲ್ಲ ಫ್ಯೂಚರ್ ವಿಡಿಯೋಸ್ ಒಳಗಡೆ ನೋಡ್ತೀರಂತೆ. ಸೊ ಈಗ ಇದನ್ನು ಸೈಡಿಗೆ ಇಡೋಣ ಅಂತ. ಈಗ ನೆಕ್ಸ್ಟ್ ನಾನಂತೂ ಫುಲ್ ಎಕ್ಸೈಟ್ ಆಗೀನಿ ಇದನ್ನು ಯಾವಾಗ ಯೂಸ್ ಮಾಡ್ತೀನಿ ಅಂತ ಹೇಳಿ. ಆ್ಯಕ್ಚುಲಿ ಇನ್ನೊಂದು ಏನು ಹೇಳ್ಬೇಕು ಗೊತ್ತೇನು ರೀ, ಈ ಮಾಡರ್ನ್ ಯುಗದಾಗ ಅಂದರೆ ಈ ಜಂಜಿ ಟೈಮ್ ಒಳಗಡೆ ಪೇಷನ್ಸನ್ನು ಹೆಂಗೆ ಕಂಡು ಹಿಡ್ಕೋಬೇಕಪ್ಪ ಅಂತಂದರೆ, ನಾವು ಆನ್ಲೈನ್ ಆರ್ಡ್ರ್ ಮಾಡಿದ್ದು ಪ್ರಾಡಕ್ಟ್ಸ್ ಬಂದರೂ ಸಹಿತ ಒಂದು 4-5 ದಿವಸ ಗಟ್ಟಲೆ ಅದನ್ನು ಹಂಗೆ ಇಟ್ಕೊಂಡು ಕುಂದಿರ್ತಾರಲ್ಲ, ಅವನ ನಿಜವಾದ ತಾಳ್ಮೆವಂತ ಅಂತ ಅನ್ಕೋಬೇಕು. ಯಾಕಂದ್ರೆ ಇವು ಪ್ರಾಡಕ್ಟ್ಸ್ ಬಂದು ಆಲ್ಮೋಸ್ಟ್ 1 ವೀಕ್ ಆಯ್ತು ರೀ. ಬಟ್ ಇನ್ನೂ ಮಟ್ಟ ನಾನು ಇವತ್ತು ಅನ್ಬಾಕ್ಸ್ ಮಾಡತ್ತೀನಿ. ಎದಕ್ಕಪ್ಪ ಅಂತಂದರೆ ಇದಕ್ಕೆ ಒಂದು ಜುಗಾಡ್ ಐತೆ. ಇವು ಆ್ಯಕ್ಚುಲಿ ನಮ್ಮ ಲೊಕೇಶನಿಗೆ ಅಂದ್ರೆ ಬಾಗಲಕೋಟೆ ಲೊಕೇಶನಿಗೆ ಇದ್ದಿದ್ದಿಲ್ಲ ಡೆಲಿವರಿ ಲೊಕೇಶನ್. ಸಪೋಸ್ ಮಾಡ್ತಾರಂದ್ರೂ ಸಹಿತ ಪರ್ ಪ್ರಾಡಕ್ಟ್ ಅಂದರೆ ಆಲ್ಮೋಸ್ಟ್ ಈ ಎಲ್ಲ ಪ್ರಾಡಕ್ಟಿಗೆ ಸೇರಿ 3000 ರೂಪೀಸ್ನ ಎಕ್ಸ್ಟ್ರಾ ಡೆಲಿವರಿ ಚಾರ್ಜಸ್ ಕೇಳಾತಿದ್ರು. ಸೊ ಅದ್ರ ಸಲುವಾಗಿ ಈ 3000 ರೂಪಾಯಿ ಉಳಿಸ್ಬೇಕಂತೇಳಿ ಹೆವಿ ಶಾನೆತನ ಮಾಡಿ ಹುಬ್ಳಿ ಒಳಗೆ ನಮ್ಮ ಫ್ರೆಂಡ್ ಇದ್ರು ಒಬ್ರು, ಅವ್ರ ಅಡ್ರೆಸ್ ತೊಗೊಂಡು ಅವ್ರ ಅಡ್ರೆಸ್ಸಿಗೆ ನಾನು ಡೆಲಿವರಿ ತೊಗೊಂಡೆ. ಇದು ನಾರ್ಮಲ್ 7 ಫೀಟ್ ಇದ್ದಪ್ಪ ಅಂತಂದ್ರೆ ನಾವು ಆರಾಮಾಗಿ ತೊಗೊಂಬರ್ಬೋದಿತ್ತು. ಬಟ್ ಇದು ಇನ್ನೊಂದು 9 ಫೀಟ್ ಐತಿ. ನಮ್ಮ ಕಾರ್ ಎಷ್ಟಿರುತ್ತೆ 4 ಸೀಟರ್ ಭಾಳ ಅಂದ್ರೆ ಒಂದು 7 ಫೀಟ್ ಇರ್ಬೋದು ಅನ್ನೋ ನಾನು ಅಂದ್ಕೊಂಡಿದ್ದೆ. ಅದನ್ನು ತರಕ ಭಾಳ ಆ್ಯಕ್ಚುಲಿ ಭಾಳ ತಲೆ ಆಫ್ ಮಾಡ್ಕೊಂಡಿದ್ದೆ. ಏನು ಬಸ್ನೇ ತರಬೇಕು ಅಥವಾ ಏನು ಎಕ್ಸ್ಟ್ರಾ ಮತ್ತೆ ಇದಕ್ಕೊಂದು ಅದೇನೋ ಅಂತಾರಲ್ಲ ಏನೋ ಮಾಡೋಕ್ಕೋ ಏನೋ ಆಧಾರಂಗತ್ತೆ, ಇದನ್ನು ತರಕ್ಕೆ ಹೋಗಿ ಮತ್ತು 3000 ರೂಪಾಯಿ ಉಳ್ಸಕ್ಕೆ ಹೋಗಿ ಮತ್ತು ಇನ್ನಟ್ಟು ಎಕ್ಸ್ಟ್ರಾ ಹಾಕೋದಾಗುತ್ತಲ್ಲ ಅಂಥೇಳಿ. ಬಟ್ ಲಕ್ಕಿಲಿ ನನ್ನ ಕಾರ್ ಒಳಗೆ ಫಿಟ್ ಆಗ್ತಿದೆ. ಅಂದ್ರೆ ಡಿಕ್ಕಿಯಿಂದ ಹಾಸಿ ಪೂರ್ತಿ ಮುಂದಿನ ಸೀಟ್ವರೆಗೂ ಇದನ್ನು ತರಬೇಕಂಥೇಳಿ ಏನೇನೋ ಎಲ್ಲ ಆಪ್ಷನ್ ಇಟ್ಕೊಂಡಿದ್ದೆ. ಸನ್ ರೂಫ್ ಓಪನ್ ಮಾಡಬೇಕು, ಈ ಕಡೆ ಗ್ಲಾಸ್ ಓಪನ್ ಮಾಡಬೇಕು, ಹಿಂಗೆ ಅಂತೇಳಿ. ಬಟ್ ಲಕ್ಕಿಲಿ ಹಿಂದ್ಗಡೆಯಿಂದ ಅಂದ್ರೆ ಲೈಕ್ ಡಿಕ್ಕಿ ಓಪನ್ ಮಾಡಿ ಜಸ್ಟ್ ಪೂರ್ತಿ ಥ್ರೂಔಟ್ ಫ್ರಂಟ್ ಸೀಟ್ವರೆಗೂ ಹಾಕಿದಾಗ ಕರೆಕ್ಟಾಗಿ ಫಿಟ್ ಆಗಿ ಕುಂತು. ಆ್ಯಂಡ್ ಸಪೋಸ್ ನಾ ಏನಾದರೂ ಲೈಕ್ ವಿಂಡೋ ಇಲ್ಲ ಸನ್ ರೂಫ್ ಓಪನ್ ಮಾಡಿದರೆ ಅವತ್ತು ಸಿಕ್ಕಾಬಿಟ್ಟು ಮಳೆ ಇತ್ತು, ಪ್ರಾಡಕ್ಟ್ ಎಲ್ಲನೂ ಹಾಳಾಗ್ತಿತ್ತು. ಸೊ ಇದನ್ನೆಲ್ಲ ಬಿಡ್ರಿ, ಈಗ ನೆಕ್ಸ್ಟ್ ಪ್ರಾಡಕ್ಟಿಗೆ ಹೋಗೋಣ ಅಂತ. ಈಗ ನೆಕ್ಸ್ಟು ಈ ಪೇಪರ್ ಬ್ಯಾಕ್ ಡ್ರಾಪಿಗೆ ಹೋಗೋಣ ಅಂತ. ಫಸ್ಟು ಇದನ್ನು ಕೆಳಗಿಡೋಣ, ಇಲ್ಲೇ ಇಡೋಣ. ಓ ಫಕ್, ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆಗೇನು ಅರಿಯಲಾರೆ, ನೋಡಿದ್ರಲ್ಲ ಒಂದು ಲಾಸ್ ಮಾಡಿಕೊಂಡೆ. ಓಕೆ ಇರಲಿ, ಇದನ್ನು ಹೆಂಗೆ ಅನ್ಬಾಕ್ಸ್ ಮಾಡ್ಬೇಕು ಅದ ತಿಳಿಯತ್ತಿಲ್ಲ ನಂಗೆ. ಜಾಗ ಒಂದು ಸಾಲ ಆತಿಲ್ಲ ಇಲ್ಲಿ, ಏನರ ಮಾಡೋಕ್ಕೆ ಹೋದ್ರೆ ಏನರ ಲಿಗಾಡೈತಿಲ್ಲ. ಸೊ ಅದ್ರ ಸಲಾಗಿ ಒಂದು ಬಿಟ್ಟಿರೋ ಒಂದು ಗದ್ಲೈತಪ್ಪ ಇಲ್ಲಿ. ಓಕೆ, ಸೊ ಇಲ್ಲೇ ಓಪನ್ ಮಾಡಿಬಿಡ್ತೀನಿ. ಇಷ್ಟ್ರಾಗ ನನಗೂ ಕಾಣಿಸ್ತಿಲ್ಲ ಇದು. ಈ ಪೇಪರ್ ಬ್ಯಾಕ್ ಡ್ರಾಪದ್ದು ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ, ಹೊಸದಾಗಿದ್ದಾಗ ಭಾರಿ ಚಂದ ನಮ್ಗೆ ಫುಲ್ ಸೀಮ್ಲೆಸ್ ಆಗಿ ಸಿಗುತ್ತೆ ಎಲ್ಲನೂ ಔಟ್ಪುಟ್. ಬಟ್ ಒನ್ಸ್ ಅದು ಹೆಂಗೆ ಹಳೇದಾಗುತ್ತಲ್ಲ ಅವಾಗ ಅದ್ರದ್ದು ರಿಂಕಲ್ಸ್ ಭಾಳ ಆಗುತ್ತೆ. ಅವಾಗ ನಾವು ಸುಮ್ಮನೆ ಯಾಕೆ ಪೇಪರ್ ಬ್ಯಾಕ್ ಡ್ರಾಪ್ಕಿನ
ಬೆಟ್ರ್ ನಾವು ಕ್ಲಾತ್ ಯೂಸ್ ಮಾಡೋದ ಬೇಷಲ್ಲ ಅಂತ ಅನ್ಸ್ಬಿಡುತ್ತೆ. ಮ್ಯಾನ್ಯುಪ್ಯುಲೇಷನ್ ಮಾಡೋಕ್ಕೆ ಬರ್ತಿತ್ತಪ್ಪ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಸದ್ಯಕ್ಕೆ ಈಗ ನೀ ಇಲ್ಲೇ ಇರ. ಸೊ ಐ ಥಿಂಕ್ ಕಲರ್ ನೀವು ನೋಡ್ಬೋದು, ನಾನು ತರಿಸಿದ್ದು ಗ್ರೇ ಕಲರ್. ಗ್ರೇ ಕಲರ್. ಈ ಗ್ರೇ ಕಲರ್ನ ಎದಕ್ಕೆ ಚೂಸ್ ಮಾಡಿನಪ್ಪ ಅಂತಂದ್ರೆ, ಈಗ ನಾವು ಕಲರ್ ಮ್ಯಾನ್ಯುಪ್ಯುಲೇಷನ್ಸ್ ಏನು ಮಾಡ್ತಿರ್ತೀವಲ್ಲ, ಈಗ ಲೈಕ್ ಇದು ಕಲರ್ ಜೆಲ್ ಏನು ಹೇಳಿದ್ನಲ್ಲ, ಈ ಕಲರ್ ಜೆಲ್ಸು ಈಗ ನನ್ನ ಹತ್ರ ಸಿಕ್ಕಾಪಟ್ಟಿ ಕಲರ್ಸ್ ಇದ್ವು ಆ್ಯಕ್ಚುಲಿ. ಗ್ರೀನ್ ಅದ, ಪಿಂಕ್ ಅದ, ಲೈಟ್ ಪಿಂಕ್ ಅದ, ಎಲ್ಲೋ ಅದ. ಇವೆಲ್ಲ ಕಲರ್ಸೂ ನಾನು ಈ ಗ್ರೇ ಬ್ಯಾಕ್ಡ್ರಾಪಿಂದ ಅಚೀವ್ ಮಾಡ್ಬೋದು, ಜಸ್ಟ್ ಬಿಕಾಸ್ ಆಫ್ ಈ ಕಲರ್ದು ಆ ಪವರ್ ಐತೆ ಅಂತ ಹೇಳಿ. ಈ ಕಲರ್ ಜೊತೆ ಅಂದ್ರೆ ಗ್ರೇ ಕಲರ್ ಜೊತೆ ಇದು ನ್ಯೂಟ್ರಲ್ ಗ್ರೇ ಇರುತ್ತೆ. ಈ ನ್ಯೂಟ್ರಲ್ ಗ್ರೇಯಿಂದ ಬೇಕಾದ ಕಲರ್ಸನ್ನ ಆ್ಯಡ್ ಮಾಡಿದರೂ ಸಹಿತ ಪರ್ಫೆಕ್ಟಾಗಿ ಅದೇ ಕಲರ ಬರುತ್ತೆ. ಈ ಕಲರ್ ಜೊತೆ ಯಾವ ಕಲರ್ನು ಬ್ಲೆಂಡ್ ಆಗಿ ಅನ್ವಾಂಟೆಡ್ ಕಲರ್ಸ್ ಬರೋಂಗಿಲ್ಲ. ಸೊ ಅದ್ರ ಸಲುವಾಗಿ ನಾನು ನ್ಯೂಟ್ರಲ್ ಗ್ರೇನ ಚೂಸ್ ಮಾಡಿದ್ದು. ಆ್ಯಂಡ್ ಇದನ್ನು ಸೈಡಿಗೆ ಇಡೋಣ ಅಂತ. ನೆಕ್ಸ್ಟ್ ಇದನ್ನು ಸ್ವಕಾಶ ಇಡ್ಬೇಕು ಈಗ ನಾ. ಆ್ಯಂಡ್ ಇನ್ನು ನೆಕ್ಸ್ಟ್ ಇನ್ನೊಂದು ವೈಟ್ ಬ್ಯಾಕ್ಡ್ರಾಪ್ ಎದಕ್ಕೆ ಯೂಸ್ ತೊಗೊಂಡಿನಪ್ಪ ಅಂತಂದರೆ, ಇದನ್ನು ನಾವು ಆ್ಯಕ್ಚುಲಿ ಇದ್ರ ಥ್ರೂ ಯೂಸ್ ಮಾಡ್ಕೋಬೋದಿತ್ತು, ಕ್ಲಾತ್ ಥ್ರೂ. ಬಟ್ ಪರ್ಟಿಕ್ಯುಲರ್ ಇದನ್ನು ಎದಕ್ಕೆ ವೈಟ್ ತೊಗೊಂಡೇನಪ್ಪ ಅಂತಂದರೆ, ಈ ಬ್ಯೂಟಿ ಶಾರ್ಟ್ಸ್ ತೊಗೊಳೋದಾಗಲಿ, ಇಲ್ಲಪ್ಪ ಅಂತಂದ್ರೆ ಏನಾದರೂ ಎಕ್ಸ್ಟ್ರಾ ಮೇಕಪ್ ಶಾರ್ಟ್ಸ್ ಇರ್ತಾವಲ್ಲ, ಹೆಡ್ ಶಾರ್ಟ್ಸ್ ತೊಗೊಳಕ್ಕೆ, ಮತ್ತು ಈ ಮೆಟರ್ನಿಟಿ ಶೂಟ್ ಮಾಡ್ಬೇಕಾದ್ರೆ ವೈಟ್ ಕಲರ್ ನನಗೆ ಪರ್ಸ್ನಲಿ ಭಾಳ ಒಂಥರ ಭಾರಿ ಫೀಲ್ ಕೊಡುತ್ತೆ. ಅದ್ರ ಸಲುವಾಗಿ ವೈಟ್ ಬ್ಯಾಕ್ಡ್ರಾಪನ್ನು ಚೂಸ್ ಮಾಡಿದ್ದು. ಆ್ಯಂಡ್ ಇದನ್ನು ನಾವು ಬ್ಯಾಕ್ಗ್ರೌಂಡಾಗಿ ಯೂಸ್ ಮಾಡಿದಾಗ ಫುಲ್ ಸೀಮ್ಲೆಸ್ ಆಗಿ ಕಾಣಿಸುತ್ತೆ, ಅಂದರೆ ಇನ್ಫಿನಿಟಿ ಬ್ಯಾಕ್ಗ್ರೌಂಡ್ ಟೈಪ್ ಕಾಣಿಸುತ್ತೆ. ಅದ್ರ ಸಲುವಾಗಿ ವೈಟ್ ಬ್ಯಾಕ್ಗ್ರೌಂಡ್ ತೊಗೊಂಡಿದ್ದೆ. ಬರ್ರಿ ಇದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ ಅಂತ. ಜುಗಾಡ್ ಎಲ್ಲ ಕಡೆ ಜುಗಾಡ್ ಐತೆ ನಂದಿದೆ. ಇವ್ರದ್ದು ಪ್ಯಾಕಿಂಗ್ ಮಾತ್ರ ಆ್ಯಕ್ಚುಲಿ ಭಾರಿ ಚಲೋ ಕ್ವಾಲಿಟಿ ಒಳಗೆ ಪ್ಯಾಕಿಂಗ್ ಮಾಡಿರ್ತಾರೆ. ಎಲ್ಲೂ ಏನೂ ಪ್ರಾಡಕ್ಟ್ ಡ್ಯಾಮೇಜ್ ಆಗಿರೋಂಗಿಲ್ಲ. ಅದೊಂದು ಇವರಿಗೆ ಜಾಸ್ತಿ ಅಪ್ರಿಷಿಯೇಟ್ ಮಾಡುವಂಥ ಒಂದು ಥಿಂಗ್ ಅಂತ ಹೇಳ್ಬೋದು. ಬ್ರ್ಯಾಂಡಿಂಗ್ ಕಾಣಿಸುತ್ತಿಲ್ಲ, ಇಂಡಸ್ ಸೀಮ್ಲೆಸ್ ಪೇಪರ್ ಬ್ರ್ಯಾಂಡಿಂಗ್ ನೋಡ್ಬೋದಿಲ್ಲ. ಇಂಡಸ್ ಸೀಮ್ಲೆಸ್ ಪೇಪರ್ ಆಲ್ಮೋಸ್ಟ್ ನಾನು ಇಂಡಿಯಾದಾಗ ನೋಡ್ದಂಗೆ ಬೆಸ್ಟ್ ಸೆಲ್ಲರಪ್ಪ ಅಂತಂದ್ರೆ ಸೀಮ್ಲೆಸ್ ಪೇಪರ್ ಒಳಗಡೆ ಸ್ಟುಡಿಯೋ ಬ್ಯಾಕ್ ಡ್ರಾಪ್ಸ್. ಇದೇನು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ಬಟ್ ಪರ್ಸ್ನಲಿ ನಾನು ಯೂಸ್ ಮಾಡಿದಾಗ ನನಗೆ ಅನ್ಸಿದ ಫೀಲ್ ಇದೆ. ಆ್ಯಂಡ್ ಅದು ಇದು ಸೈಜ್ ನೋಡಿದಾಗ ಆ್ಯಕ್ಚುಲಿ ಗ್ರೇ ಕಲರ್ 9x36 ಫೀಟ್ ಇತ್ತು, ಇದು 7x32 ಫೀಟ್ ಐತಿ. ಇದನ್ನು 7x32 ಎದಕ್ಕೆ ತೊಗೊಂಡಪ್ಪ ಅಂತಂದ್ರೆ, ಆ ಗ್ರೇ ಕಲರ್ ಅದೇನೈತಲ್ಲ ಅದನ್ನು ಸ್ವಲ್ಪ ನಾವು ಟ್ರಾನ್ಸ್ಪೋರ್ಟ್ ಮಾಡೋಕೆ ಭಾಳ ಕಷ್ಟ ಅನ್ಸುತ್ತೆ, ಭಾಳ 9 ಫೀಟ್ ಅಗಲು ಭಾಳ ಆಗುತ್ತೆ. ಈ 7 ಫೀಟನ್ನು ನಾವು ಇವನ್ ಕ್ಲೈಂಟ್ ಲೊಕೇಶನಿಗೂ ಹೋದಾಗ ಇದನ್ನು ಈಸಿಯಾಗಿ ಕ್ಯಾರಿ ಮಾಡಿ ಶೂಟ್ ಮಾಡ್ಕೋಬೋದು. ಆ್ಯಂಡ್ ಅಷ್ಟು ಸ್ವಲ್ಪ ಕಾಂಪ್ಯಾಕ್ಟಾಗಿನೂ ಐತಿ, ಹೀಗಾಗಿ ಈಸಿಯಾಗಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನಮ್ಮ ಮೇನ್ ಪ್ರಾಡಕ್ಟ್ ಒಂದು ಏನರ ಮಾಡೋಕೆ ಹೋದ್ರೆ ಒಂದು ಏನರ ಕತ್ತಪ್ಪ ಇಲ್ಲಿ. ಓಕೆ, ಸೊ ಏನಂತ
ಈ ಅನ್ಬಾಕ್ಸಿಂಗ್ ಮಾಡಿದ್ರೆ ಅದೊಂಥರ ಖುಷಿ. ವೇಟ್ ಗೈಸ್, ಸ್ವಲ್ಪ ಸ್ವೆಟ್ ಫೇಸ್ ಕ್ಲೀನ್ ಮಾಡ್ಕೊಂಬರ್ತೇನೆ, ಆಗತ್ತಿಲ್ಲ. ಸ್ವಲ್ಪ ಫ್ರೆಶ್ ಫೀಲ್ ಆಗತ್ತೆ. ಬರೀ ಇದನ್ನು ಅನ್ಬಾಕ್ಸ್ ಮಾಡೋಣ ಅಂತ. ಫಸ್ಟ್ ಮೇಲ್ಗಡೆಯಿಂದ ಇದಕ್ಕೇನಂತಾರೆ ಗೊತ್ತೇನ್ರಿ? ಇದಕ್ಕೆ ಬ್ಯೂಟಿ ಡಿಶ್ ಅಂತ ಅಂತಾರೆ. ಈ ಬ್ಯೂಟಿ ಡಿಶ್ ಯಾಕೆ ಯೂಸ್, ಯಾರಿಗಾದ್ರೆ ಗೊತ್ತೈತಿ? ಯಾರಿಗೆ ಗೊತ್ತೈತಿ ಕಮೆಂಟ್ ಮಾಡಿರಿ. ಆ್ಯಂಡ್ ಯಾರಿಗೆ ಗೊತ್ತಿಲ್ಲ ಅವರು ಕಮೆಂಟ್ ಮಾಡಿರಿ, ಅವ್ರಿಗೂ ಇದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ. ಇಟ್ಸ್ ಅ ಹ್ಯೂಜ್ ಬಾಕ್ಸ್. ಓಹ್, ಇಟ್ಸ್ ಟೂ ಹ್ಯೂಜ್. ಮತ್ತೇನೈತಿದ್ರಾಗ? ಮತ್ತೇನಿಲ್ಲ, ಖಾಲಿ. ಇದನ್ನು ಸೈಡಿಗಿಡೋಣ ಅಂತ ಈಗ ಒಂದೊಂದಾಗಿ ಸ್ಟಾರ್ಟ್ ಮಾಡೋಣ. ಇದು ಗ್ರಿಡ್. ಇದು ಗ್ರಿಡ್ನ ಸೈಡಿಗಿಡೋಣ ಅಂತ. ನೆಕ್ಸ್ಟು ಇದ್ರೊಳಗಡೆ ಏನು ಕೊಟ್ಟಾರ? ಓಕೆ, ಇದೊಂದು ಡಿಫ್ಯೂಸರ್ ಪ್ಲೇಟ್ ಆ್ಯಂಡ್ ಇದು ಡಿಫ್ಯೂಸರ್ ಕ್ಲಾತ್. ಇವನ್ನೆಲ್ಲ ಸೈಡಿಗೆ ಇಡೋಣ ಅಂತ. ಫಸ್ಟ್ ಇದನ್ನು ನೋಡೋಣ ಅಂತಾರೆ. ನನಗಿದು ಆಲ್ಮೋಸ್ಟ್ ಒಂದು 5 ಇಯರ್ಸಿಂದ ಒಂದು ಡ್ರೀಮ್ ಆಗಿತ್ತು, ನನ್ನ ಬ್ಯೂಟಿ ಡಿಶ್ ತೊಗೋಬೇಕಂತ ಹೇಳಿ. ಆ 5 ಇಯರ್ಸ್ ಡ್ರೀಮ್ ಆ್ಯಕ್ಚುಲಿ ಈಗ ಫುಲ್ಫಿಲ್ ಆಗೈತಿ. ಇಟ್ಸ್ ಆಲ್ ಬಿಕಾಸ್ ಆಫ್ ಯುವರ್ ಲವ್. ಎಷ್ಟು ದೊಡ್ಡದೈತಲ್ಲ? ಡ್ಯಾಮೇಜ್ಡ ಇದು ನೋಡ್ರಿ, ಯಾಕೋ ಸ್ವಲ್ಪ ಡ್ಯಾಮೇಜ್ ಟೈಪ್ ಕಾಣಿಸಾಗುತ್ತೆ. ಹಾಯ್, ಈ ಬ್ಯೂಟಿ ಡಿಶ್ ತೊಗೊಳಕ್ಕೆ ಒನ್ ಆಫ್ ದಿ ರೀಸನ್ ಏನಪ್ಪ ಅಂತಂದ್ರೆ, ನಂಗೆ ಸ್ವಲ್ಪ ಈ ಬ್ಯೂಟಿ ಶಾರ್ಟ್ಸನ್ನು ತೊಗೊಳಕ್ಕೆ ನಂಗೆ ಭಾಳ ಇಷ್ಟ. ಸೊ ಅದ್ರ ಸಲುವಾಗಿ ಈ ಬ್ಯೂಟಿ ಡಿಶನ್ನು ತೊಗೊಂಡಿದ್ದೆ. ಇದರಿಂದ ಬರೀ ಬ್ಯೂಟಿ ಶಾರ್ಟ್ಸ್ ಅಂತ ಅಷ್ಟೇ ಅಲ್ರಿ, ಇದರೊಳಗಡೆ ಸಿಕ್ಕಾಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಇದನ್ನು ಒಂದ್ಸರಿ ಫಿಟ್ ಮಾಡಿಬಿಡೋಣ ಬರ್ರಿ, ಇದು ಫೈನಲ್ ಯಾವ ಥರ ಕಾಣಿಸುತ್ತೆ ನೋಡೋಣ ಅಂತ. ಫಸ್ಟು ಈ ಪ್ಲೇಟ್ಸನ್ನು ಆ್ಯಡ್ ಮಾಡ್ಬೇಕು. ಹೆಂಗಪ್ಪ ಅಂತಂದ್ರೆ, ಇಲ್ಲೇ ಸ್ಕ್ರೂ ಇದಾವೆ, ಅಂದ್ರೆ ಲೈಕ್ ಇಲ್ಲೇ ಸ್ಕ್ರೂ ಅಂದ್ರೇನೆ, ಇಲ್ಲೇ ಹೋಲ್ ಇದಾವೆ, 3 ಹೋಲ್. ಇವನ್ನ ಅಲ್ಲೇ ಫಿಟ್ ಮಾಡಬೇಕು. ಇದು ಉಲ್ಟಾನೇ ಇರಬೇಕು. ಇದು ಫ್ರಂಟ್, ಇದು ಬ್ಯಾಕ್ ಅಂತ ಹೇಳಿ ಅಂದ್ಕೊಳ್ಳೋಣ ಅಂತ. ಇದು ಫೇಸಿಂಗ್ ಅಪ್ ಇರಬೇಕು. ಇದು ಫಿಟ್ ಮಾಡಿದಾಗ ಇದು ಹೊರಗಡೆ ಬರಲ್ಲ, ಇಲ್ಲ ಕರೆಕ್ಟಾಗಿ ಲಾಕ್ ಮಾಡಬೇಕಷ್ಟೆ. ಓಕೆ, ಇಟ್ಸ್ ಫಿಟ್ಟಿಂಗ್ ವೆರಿ ವೆಲ್. ಆ್ಯಂಡ್ ಇದಾದಮೇಲೆ ಇದಕ್ಕೆ ಅಣ್ಣಾರ್ ಎಂಟ್ರಿ ಇರುತ್ತೆ.
ನೋಡ್ಬೋದು. ಈ ಗ್ರಿಡ್ಡನ್ನ ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಪ್ಪ ಅಂತಂದ್ರೆ, ನಾವು ಡೈರೆಕ್ಷನಲ್ ಲೈಟ್ ಅಂದರೆ ಲೈಟ್ ಒಂದೇ ಡೈರೆಕ್ಷನಲ್ಲಿಗೆ ನಮ್ಗೆ ಎಲ್ಲಿ ಬೇಕಂತ ಹೇಳಿ ಅಲ್ಲೇ ಬೀಳ್ಬೇಕಾಗಿತ್ತಪ್ಪ ಅಂತಂದ್ರೆ ಆವಾಗ ಈ ಗ್ರಿಡ್ಡನ್ನ ಯೂಸ್ ಮಾಡ್ತೀವಿ. ಈ ಗ್ರಿಡ್ಡನ್ನು ತೆಗೆದು ಯೂಸ್ ಮಾಡಿದಾಗ ಲೈಟ್ ಹೆಂಗೆ ಬೇಕಾದ ಹಂಗೆ ಸ್ಪ್ರೆಡ್ ಆಗುತ್ತೆ. ನಮಗೆ ಸಾರಿ ಗೈಸ್, ಆಡಿಯೋ ಗ್ಲಿಚ್. ಓಕೆ, ಈ ಗ್ರಿಡ್ಡನ್ನು ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ, ನಮ್ಗೆ ಲೈಟು ಒಂದೇ ಡೈರೆಕ್ಷನಲ್ಲಾಗಿ ಬೇಕಿತ್ತಪ್ಪ ಅಂತಂದ್ರೆ ಅವಾಗ ನಾವು ಈ ಗ್ರಿಡ್ಡನ್ನು ಯೂಸ್ ಮಾಡ್ತೀವಿ. ಸಪೋಸ್ ನಾವು ಇದನ್ನು ಹಾಕಲಿಲ್ಲಪ್ಪ ಅಂತಂದ್ರೆ ಅವಾಗ ಲೈಟ್ ಹೆಂಗೆ ಬೇಕಾದಂಗೆ ಫಿಲ್ ಆಗುತ್ತೆ, ನಮ್ಗೆ ಒಟ್ಟು ಡೈರೆಕ್ಷನಲ್ ಆಫ್ ಲೈಟ್ ಸಿಗಂಗಿಲ್ಲ. ಇದನ್ನು ಹಾಕಿದ ಮೇಲೂ ನಮಗೆ ಲೈಟ್ ಸ್ವಲ್ಪ ಸ್ಮೂತ್ ಬೇಕಿತ್ತಪ್ಪ ಅಂತಂದ್ರೆ ಅವಾಗ ನಾವು ಇದ್ರ ಮೇಲೆ ಒಂದು ಡಿಫ್ಯೂಸರ್ ಹಾಕ್ತೀವಿ. ಆ ಡಿಫ್ಯೂಸರ್ ಇಲ್ಲೇ, ಈ ಡಿಫ್ಯೂಸರ್ ಕೊಟ್ಟಾರ. ಈ ಡಿಫ್ಯೂಸರ್ ಒಂಥರ ಶಫಿಗೆ ತಲೆ ಹಾಕಿರ್ತಾರಲ್ಲ ಆ ಥರ ಇರುತ್ತದೆ. ಸೊ ಇದನ್ನು ಹಾಕಿದ ಮೇಲೆ ಇದ್ರದ್ದು ಔಟ್ಪುಟ್ ಹೆಂಗಿರುತ್ತೆ ಅಂತೇಳಿ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಒಳಗಡೆ ಇಲ್ಲ ಅಪ್ಕಮಿಂಗ್ ಪೋಸ್ಟ್ಸ್ ಒಳಗಡೆ ತೋರಿಸ್ತೀನಿ ಅಂತ, ಬಿಹೈಂಡ್ ದಿ ಸೀನ್ಸ್ ಒಳಗಡೆ. ಸೊ ಸಾರಿ ಗೈಸ್, ಅಗೇನ್ ಒಳ್ಳೆ ಯಾಕೋ ಮೈಕ್ ಪ್ರಾಬ್ಲಮ್ ಆಗತೈತಿ, ಅದ್ರ ಸಲಾಗಿ ಮತ್ತೊಂದು ಕಟ್ ತೊಗೋಬೇಕಾಯ್ತು. ಸೊ ಇದ್ರದ್ದು ಔಟ್ಪುಟ್ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ಫ್ಯೂಚರ್ ವೀಡಿಯೋಸ್ ಒಳಗಡೆ ಇಲ್ಲಪ್ಪ ಅಂತಂದ್ರೆ ನಂದು ಇನ್ಸ್ಟಾಗ್ರಾಮ್ ಒಳಗಡೆ ಇದ್ರದ್ದು BTS ಪೋಸ್ಟ್ ಮಾಡಿರ್ತೀನಿ, ಅವಾಗ ಇದ್ರದ್ದು ಔಟ್ಪುಟ್ ನೀವು ನೋಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಇಲ್ಲ ಏನಾದರೂ ಯೂಸ್ಫುಲ್ ಅಂತ ಅನಿಸಿತಪ್ಪ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ನಿಮ್ಮ ಒಂದು ಸಣ್ಣ ಆ್ಯಕ್ಷನ್ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡ್ಲಿಕ್ಕೆ ಭಾಳ ಒಂಥರ ಮೋಟಿವೇಶನ್ ಸಿಗುತ್ತೆ. ಸೊ ಅದ್ರ ಸಲಾಗಿ ನೆಕ್ಸ್ಟ್ ವೀಡಿಯೋದಾಗ ಇನ್ನೊಂದು ಟಾಪಿಕ್ ಜೊತೆ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಹೋಗಿ ಬರ್ತೀನಿ ರೀ.